ಸ್ವಾತಂತ್ರ್ಯ ವೀರ ವಿ. ದ. ಸಾವರ್ಕರ್ ಅವರ ನೆತ್ತರು ತಾವರೆ. ಘೋರ ರಾತ್ರಿ ಕಳೆಯಿತು, ಕ್ರೂರ ಹಗಲು ಉದಯಿಸಿತು. ಹಿಡಿಯಷ್ಟು ಪೋರ್ಚುಗೀಸರು ಇಡೀ ಗ್ರಾಮದ ಜನರನ್ನು ಆಲದ ಕಟ್ಟೆಯ ಎದುರು ನಿಲ್ಲಿಸಿದರು. ಯೇಸುಭಕ್ತ ಆಂತೋನಿ ತನ್ನ ಶಿಲುಬೆಯ ಮೇಲಿದ್ದ ಕ್ರಿಸ್ತನಿಗೆ ನಮಸ್ಕರಿಸಿದ. ಹೇ ಪ್ರಭು, ನಾನು ಆಸನದ ಮೇಲೆ ಕುಳಿತು ನ್ಯಾಯದಾನ ಮಾಡುವಂಥ ಬುದ್ಧಿ ಕೊಡು ಎಂದ. ಸೈನಿಕರು ರಮಾಮಾಧವ ಶಂಕರರನ್ನು ನ್ಯಾಯಾಧಿಪತಿಯ ಸನಿಹಕ್ಕೆ ಎಳೆದು ತಂದರು. ನೋಡಲಾಗದಂತಹ ಕರುಣಾಜನಕ ದೃಶ್ಯ. ಆಮೇಲೆ ಹೊಡೆತ ತಿಂದ ಸೇಠಜಿ, ಕುಪಿತಗೊಂಡ ಮಗಳು, ಅಸಹಾಯಕ ಆಚಾರ್ಯರು, ಕಣ್ಣೀರಿಡುತ್ತಿದ್ದ ಪಟೇಲ, ಮಠದಲ್ಲಿ ಸಿಕ್ಕಿದ ನಿರ್ಭೀತ ತರುಣ, ಇನ್ನೂ ಜೀವದಿಂದಿದ್ದ ಸತ್ಯಾವತಾರಿ ಸಾಧು ಎಲ್ಲರನ್ನೂ ದೊಣ್ಣೆಗಳಿಂದ ಹೊಡೆದು ತಿವಿಯುತ್ತಾ ನ್ಯಾಯಾಸನದ ಮುಂದೆ ಹಾಜರುಪಡಿಸಿದರು. ಆಂತೋನಿ ಅನೇಕ ಬಾರಿ ಬೈಬಲಿನ ಪುಟಗಳನ್ನು ತಿರುವಿ ಹಾಕಿದ. ನಿಶ್ಚಿತ ಸ್ವರದಲ್ಲಿ ಮಾಧವನಿಗೆ ಹೇಳಿದ, ನೀನು ಈಸಾಯಿ ಧರ್ಮದ ಈಶ್ವರೀಯ ಆಜ್ಞೆಗಳನ್ನು ಉಲ್ಲಂಘಿಸಿರುವೆ. ಸೈತಾನನ ವಶನಾಗಿ ಹಾಡೇ ಹಗಲಿನಲ್ಲಿ ಪಾಪಾಚರಣೆ ಮಾಡಿರುವೆ. ಹಿಂದೂಗಳ ಸುಳ್ಳು ಧರ್ಮದ ಬಲೆಯಲ್ಲಿ ಸಿಕ್ಕಿ ಮಾಡಬಾರದ್ದನ್ನೆಲ್ಲ ಮಾಡಿರುವೆ. ಆದ್ದರಿಂದ ನಿನ್ನ ಮುಕ್ತಿಗಾಗಿ ನಿನ್ನನ್ನು ಬೆಂಕಿಯಲ್ಲಿ ಸುಡುವುದೇ ನ್ಯಾಯ. ನಿನ್ನ ಮಗ ಚಿಕ್ಕವನಾದರೂ ಮುಂದೆ ಬೆಳೆದಾಗ ಅದೇ ಭ್ರಷ್ಟ ಧರ್ಮ ಕಟ್ಟಿಕೊಳ್ಳುತ್ತಾನೆ. ಆದ್ದರಿಂದ ಅವನನ್ನು ಸುಟ್ಟು ಹಾಕದೆ ವಿಧಿಯಿಲ್ಲ. ಆದರೆ ಓ ರಮಾ, ನಿನ್ನನ್ನು ಜೀವಂತ ಸುಡುವುದಿಲ್ಲ. ನೀನು ಇವನ ಹೆಂಡತಿ ಅಲ್ಲ. ಏಕೆಂದರೆ ಈಸಾಯಿ ಪದ್ಧತಿಯಂತೆ ವಿವಾಹ ನಡೆದಾಗಲೇ ನಿಜವಾದ ದಂಪತಿಗಳಾಗುವುದು. ನೀನು ಇವರೊಡನೆ ಸೇರಿ ಪಾಪಕರ್ಮ ಮಾಡಿದ್ದರೂ ನಿನ್ನಂಥವಳಿಗೆ ಕಠಿಣ ಶಿಕ್ಷೆ ಉಚಿತವಲ್ಲ. ಆದರೆ ಹೇ ಪಾಪಿಷ್ಠೆ, ನೀನು ಓಡಿ ಹೋಗುವ ಪಾತಕ ಎಸಗಿದ್ದೀಯೆ. ಆದರೂ ನಾನು ಸೇಡು ತೀರಿಸಿಕೊಳ್ಳುವುದಿಲ್ಲ. ಸೇಡಿನ ಭಾವನೆಯಿಂದ ದೇವರು ರಕ್ಷಿಸಲಿ. ನಿನ್ನನ್ನು ಖಂಡಿತ ಬೆಂಕಿಗೆ ಹಾಕುವುದಿಲ್ಲ. ಆಂತೋನಿಯ ತೀರ್ಪು ಕೇಳಿ ರಮೆಯ ಕಣ್ಣೀರು ಇಂಗಿಹೋಯಿತು. ನಿರ್ಭಯಳಾಗಿ ಅವಳು ಸೆಟೆದು ನಿಂತಳು. ಯಂತ್ರಚಾಲಿತ ಪ್ರತಿಮೆಯೋ ಎಂಬಂತೆ ಮಾತನಾಡತೊಡಗಿದಳು. ಧರ್ಮಾತ್ಮ ಆಂತೋನಿ, ಹಿಂದೂ ಪತ್ನಿಯರೆಲ್ಲ ವೇಶ್ಯೆಯರೆಂಬುದು ನಿನ್ನ ಅಭಿಪ್ರಾಯವಷ್ಟೇ. ಅದು ಹಾಗಿರಲಿ. ಕೊನೆಯ ಪಕ್ಷ ನಮಗೆ ಮಾತೃತ್ವದ ಅಧಿಕಾರವಾದರೂ ಇದ್ದೇ ಇದೆ. ಮಾತೃಭಾವನೆ ಪ್ರಕೃತಿ ಸಹಜವಾಗಿ ಪಶುಗಳಲ್ಲೂ ಇರುತ್ತದೆ. ಅಂದ ಮೇಲೆ ಹಿಂದೂ ಜಾತಿಗೆ ಆ ಮಟ್ಟವಾದರೂ ಇದೆ ಎಂದು ನೀನೂ ಒಪ್ಪುತ್ತೀಯೆ. ಹಿಂದೂ ಸ್ತ್ರೀಯರಲ್ಲೂ ಮಾತೃಹೃದಯ ಇದೆಯಲ್ಲವೇ? ಅದರೊಳಗೆ ವಾತ್ಸಲ್ಯದ ಸರಿತೆ ಇದೆಯಲ್ಲವೇ? ಯಾವಾಗಲಾದರೊಮ್ಮೆ ತಾಯಿಯ ಹಾಲು ಕುಡಿದಿರಲೇಬೇಕು. ಅದನ್ನು ಸ್ಮರಿಸಿಕೊ. ನಿನ್ನ ಬಾಯಲ್ಲಿ ಹಲ್ಲು ಮೂಡುವುದಕ್ಕೆ ಮೊದಲು ಹಾಲೂಡಿ ಬೆಳೆಸಿದ ಆ ನಿನ್ನ ತಾಯಿಯನ್ನು ಸ್ಮರಿಸಿಕೊ. ನಿನಗೆ ನೆನಪಾಗುವುದಿಲ್ಲವೇ? ಹಾಗಿದ್ದರೆ ನಿನ್ನ ನಾಳಗಳಲ್ಲಿ ಹರಿಯುವ ರಕ್ತದ ಒಂದೊಂದು ಹನಿಯನ್ನೂ ಕೇಳಿ ನೋಡು. ಅದು ನಿನಗೆ ನೆನಪಿಸಿಕೊಟ್ಟೀತು. ನೀನು ಎಂದಾದರೂ ಜೀವಂತ ತಾಯಿಯ ಹಾಲು ಕುಡಿದಿದ್ದುದೇ ಆದರೆ ನಿನ್ನ ನೆತ್ತರ ಕಣಕಣಗಳಲ್ಲೂ ಬೆರೆತಿರುವ ಅದು ಎಚ್ಚೆತ್ತು ಏಳಲಿ. ಅದರಲ್ಲಿನ ಬೆಂಕಿ ಹೊರಬರಲಿ. ಈ ತಾಯಿ ಹೃದಯದ ಕಿಚ್ಚು ನಿನ್ನ ಕ್ರೌರ್ಯವನ್ನು ಬುಡಸಹಿತ ಸುಟ್ಟು ಬೂದಿ ಮಾಡಲಿ. ಎಳೆತನದಲ್ಲಿ ತಾಯಿಯ ಮಡಿಲಲ್ಲಿ ಮಲಗಿದ್ದಾಗ ನಿನ್ನನ್ನು ಎಳೆದು ಯಾರಾದರೂ ಬೆಂಕಿಗೆ ಹಾಕಿದ್ದರೆ ನಿನ್ನ ತಾಯಿಗೆ ಸಂಕಟವಾಗುತ್ತಿರಲಿಲ್ಲವೇ? ಈಗಲಾದರೂ ನಿನ್ನ ದುರ್ಬುದ್ಧಿ ಬಿಡು. ಹೂವಿಗಾಗಿ ಬಳ್ಳಿ ಬದುಕುತ್ತದೆ. ಆದರೆ ಮರವೇ ಇಲ್ಲದ ಬಳ್ಳಿಯಾಗಲಿ ಹೂವಾಗಲಿ ಬಾಳುವುದುಂಟೆ? ಆದ್ದರಿಂದ ಜೀವದಾನ ನೀಡುವುದೇ ಆದರೆ ನನ್ನ ಪತಿ ಪುತ್ರರನ್ನೂ ಉಳಿಸು. ಅವರನ್ನು ಬೆಂಕಿಯಲ್ಲಿ ಸುಟ್ಟರೆ ದುಃಖಾಗ್ನಿ ನನ್ನನ್ನೂ ಸುಟ್ಟು ಭಸ್ಮ ಮಾಡುವುದು ನಿಶ್ಚಿತ. ಆಂತೋನಿ ನ್ಯಾಯದಾನಕ್ಕೆ ಪ್ರಸಿದ್ಧ. ಅವನಂಥ ನ್ಯಾಯಾಧೀಶ
ದುರ್ಲಭ. ಒಂದು ಸಲ ತಾನು ನ್ಯಾಯ ಎಂದು ತೀರ್ಮಾನಿಸಿದ್ದನ್ನು ಭಯದಿಂದಾಗಲಿ ಲೋಭದಿಂದಾಗಲಿ ಅವನು ಬದಲಾಯಿಸುವವನಲ್ಲ. ಧರ್ಮಾಡಳಿತದ ಹೆಸರಿನಲ್ಲಿ ಎಷ್ಟೋ ನರಹತ್ಯೆಗಳು ನಡೆದಿದ್ದಾವು. ಆದರೆ ಅದಕ್ಕೆಲ್ಲ ತೀರ್ಪು ಕೊಡಲು ಇಂಥ ಧರ್ಮಾತ್ಮ ನ್ಯಾಯಾಧೀಶ ದೊರಕಿರಲಾರ. ಪೀಟರ್ ಎಂಬ ಪ್ರಸಿದ್ಧ ಧರ್ಮಾಧಿಕಾರಿ ಸಜ್ಜನರನ್ನೇ ಆರಿಸಿ ಆರಿಸಿ ಹಿಡಿದು ಕೊಲ್ಲುತ್ತಿದ್ದ. ಏಕೆಂದರೆ ಅವರೇ ಬೇಗ ಸಿಕ್ಕಿಸಿಕೊಳ್ಳುವವರು ಎನ್ನುತ್ತಿದ್ದ. ಇನ್ನೊಬ್ಬ ಧರ್ಮಾಧ್ಯಕ್ಷ ನ್ಯಾಯಾಸನದ ಮೇಲೆಯೇ ಕಣ್ಣು ಮುಚ್ಚಿ ಗೊರಕೆ ಹೊಡೆಯುತ್ತಿದ್ದ. ಆಗಿಂದಾಗ್ಗೆ ತಟ್ಟನೆ ಕಣ್ಣು ಬಿಚ್ಚಿ ಸುಟ್ಟು ಬಿಡಿ, ಎಲ್ಲ ಪಾಪಿಗಳನ್ನೂ ಸುಟ್ಟು ಬಿಡಿ ಎಂದು ಆಜ್ಞಾಪಿಸುತ್ತಿದ್ದ. ಆಂತೋನಿ ನ್ಯಾಯದಂಡ ಕೈಯಲ್ಲಿ ಹಿಡಿದ ಮೇಲೆ ಎಂದೂ ನಿದ್ರಿಸುತ್ತಿರಲಿಲ್ಲ. ಬಹಳ ಧರ್ಮಭೀರು ಅವನು. ಬೈಬಲ್ ನೋಡಿಕೊಂಡೇ ಶಿಕ್ಷೆ ವಿಧಿಸುತ್ತಿದ್ದುದು. ರಮೆ ಮಾತನಾಡುತ್ತಿದ್ದಷ್ಟು ಹೊತ್ತೂ ಅವನ ದೃಷ್ಟಿ ಬೈಬಲಿನ ಒಂದು ವಚನದ ಮೇಲೆಯೇ ನೆಟ್ಟಿತ್ತು. ಅದರಲ್ಲಿ ಮೊದಲಿನ ಆಚಾರ್ಯರೆಲ್ಲ ಸೇಡಿಗೆ ಸೇಡು, ಮುಯ್ಯಿಗೆ ಮುಯ್ಯಿ ಎಂದು ಹೇಳುತ್ತಿದ್ದುದು ನಿಮಗೆ ನೆನಪಿರಬಹುದು. ಆದರೆ ನಾನು ಹೇಳುತ್ತೇನೆ, ಸೇಡು ಸರ್ವಥಾ ಯೋಗ್ಯವಲ್ಲ, ಬದಲು ಕ್ಷಮಿಸುವುದೇ ಯೋಗ್ಯ. ಇದರಲ್ಲಿ ತನ್ನಂಥವನ ಪ್ರಚಂಡ ಬುದ್ಧಿಗೂ ಗೋಚರವಾಗದ ಯಾವುದೋ ಗಹನ ಗಂಭೀರ ಹಾಗೂ ಸೂಕ್ಷ್ಮ ವಿಚಾರ ಅಡಗಿರಬಹುದು ಎಂದು ಆಂತೋನಿ ಕೆಲಕಾಲ ಯೋಚನಾಮಗ್ನನಾದ. ಅಷ್ಟರಲ್ಲಿ ಯೇಸುವಿನ ಇನ್ನೊಂದು ವಚನ ಅವನ ನೆನಪಿಗೆ ಬಂತು. ಒಂದು ಕಣ್ಣು ಪಾಪ ಮಾಡಿದರೆ ಅದನ್ನು ಕಿತ್ತು ಬಿಸಿಡು, ಆದರೆ ಅದರಿಂದಾಗಿ ನಿನ್ನ ಆತ್ಮಕ್ಕೆ ಹಾನಿ ಮಾಡಿಕೊಳ್ಳಬೇಡ. ಒಂದು ಕಡೆ ಕಣ್ಣು ಕಿತ್ತು ಬಿಸಿಡು ಎಂಬ ಆದೇಶ, ಇನ್ನೊಂದು ಕಡೆ ಶಿಕ್ಷಿಸಬೇಡ ಕ್ಷಮಿಸು ಎಂಬ ಆಜ್ಞೆ. ಇವೆರಡರಲ್ಲಿ ಸದ್ಯಕ್ಕೆ ಯಾವುದು ಸೂಕ್ತವಾದೀತು? ಎರಡು ಕಣ್ಣುಗಳಲ್ಲಿ ಒಂದನ್ನು ಶಿಕ್ಷಿಸಿ ಇನ್ನೊಂದನ್ನು ಕ್ಷಮಿಸಬೇಕೇ? ಕೊನೆಗೂ ರಮೆಯ ಕಡೆಗೆ ತಿರುಗಿ ಅವನೆಂದ, ಇಲ್ಲಿ ಕೇಳು, ನ್ಯಾಯದ ಪ್ರಕಾರ ನೀನು ಹತ್ಯೆಗೆ ಯೋಗ್ಯಳಲ್ಲ, ಆದರೆ ಅಪರಾಧಿಗಳನ್ನು ಕ್ಷಮಿಸಬೇಕೆಂಬುದು ನಮ್ಮ ಪ್ರಭುವಿನ ಆದೇಶ. ಅಲ್ಲದೆ ನ್ಯಾಯದ ಖಡ್ಗವನ್ನು ದಯೆಯ ಕೈಯಲ್ಲಿ ಇಡುವುದೇ ಮೊದಲಿನಿಂದಲೂ ನಡೆದು ಬಂದಿರುವ ನಮ್ಮ ಧರ್ಮಶಾಸನದ ಪ್ರಸಿದ್ಧ ಪರಂಪರೆ. ನೀನು ಪ್ರಭುವಿನ ಅಪಾರ ಕೃಪೆಗಾಗಿ ಧನ್ಯವಾದ ನೀಡಬೇಕು. ಏಕೆಂದರೆ ವಧಾರ್ಹರಾದ ಈ ಇಬ್ಬರಲ್ಲಿ ಒಬ್ಬನನ್ನು ಕ್ಷಮಿಸಬಹುದು. ಆದ್ದರಿಂದ ಬೇಗ ಹೇಳು, ನಿನಗೆ ಪುತ್ರ ಬೇಕೋ ಪತಿ ಬೇಕೋ? ನಿನಗೆ ಇಷ್ಟ ಬಂದವರನ್ನು ಉಳಿಸಿಕೊಳ್ಳಬಹುದು. ರಮೆಗೆ ಒಂದು ಕ್ಷಣ ಏನೂ ತೋಚದಾಯಿತು. ಮನಸ್ಸಿಗೆ ಅನ್ನಿಸಿತು, ಇದೆಂಥ ವಿಚಿತ್ರ ದಯೆ, ಇದೊಂದು ರಾಕ್ಷಸಿ ಆಟವೇ ಸರಿ. ವಿಧಿ ಭೀಕರ ಅಮಾನುಷ ಸೇಡು ತೀರಿಸಿಕೊಳ್ಳುತ್ತಿರುವಂತಿದೆ. ಇದು ನನ್ನ ಪತ್ನಿ ಧರ್ಮದ ಪರೀಕ್ಷೆಯೋ ಅಥವಾ ವಾತ್ಸಲ್ಯ ಭಾವನೆಯ ವಿಡಂಬನೆಯೋ? ಅಷ್ಟರಲ್ಲಿ ಆಂತೋನಿ ಅವಸರಪಡಿಸಿದ, ಬೇಗ ಹೇಳು, ಇಲ್ಲವಾದರೆ ಇಬ್ಬರ ವಧೆಗೂ ಆಜ್ಞಾಪತ್ರದ ಮೇಲೆ ಸಹಿ ಮಾಡುತ್ತೇನೆ. ರಮೆ ದೀನ ಸ್ವರದಲ್ಲಿ ಆರಂಭಿಸಿದಳು, ಬೇಡ ಬೇಡ, ನಾನು ಈಗಲೇ ಹೇಳುತ್ತೇನೆ, ಕೇಳು, ನೀನು ಹೇಳಿದ್ದು ನನಗೆ ಅರ್ಥವೇ ಆಗಿರಲಿಲ್ಲ. ಸರಿ ಸರಿ, ಈಗ ಗೊತ್ತಾಯಿತು. ನೋಡು, ನಾನು ಈಗ ಹೇಳುತ್ತೇನೆ, ಈಗಲೇ ತಿಳಿಸಿಬಿಡುತ್ತೇನೆ. ತಾಳು, ಏನು ತಾನೇ ಹೇಳಲಿ? ನನ್ನ ಸ್ವರ ಉಡುಗಿ ಹೋಗುತ್ತಿದೆ. ನಾನು ಹೇಗೆ ಹೇಳಲಿ? ಎಚ್ಚರವಿದ್ದರೂ ಅರೆನಿದ್ರೆಯಲ್ಲೆಂಬಂತೆ ಆ ಬಡಪಾಯಿ ತೊದಲುತ್ತಿದ್ದಳು, ತೊಳಲುತ್ತಿದ್ದಳು. ಅವಳ ಮನಸ್ಸಿಗೆ ಅದು ಸಾವಿಗಿಂತಲೂ ಭಯಾನಕ ಆಘಾತವಾಗಿತ್ತು. ಈ ಅವಸ್ಥೆ ಕಂಡು ಮಾಧವನೇ ಧೈರ್ಯ ಕೊಡುತ್ತಾ ಹೇಳಿದ,
ರಮಾ, ನಮ್ಮ ಮಗುವನ್ನು ಉಳಿಸಿಕೋ. ಅದನ್ನು ಕೇಳಿ ಮಗು ಬೇಕು ಅನ್ನಲೇ ಎಂಬ ವಿಚಾರ ಅವಳಿಗೆ ಬಂತು. ಆದರೆ ಅಷ್ಟರಲ್ಲಿ ಕುತ್ತಿಗೆ ಬಿಗಿದು ಸ್ವರವೇ ಹೊರಡದಂತಾಯಿತು. ಹೇಗೆ ಹೇಳಿಯಾಳು? ತಕ್ಷಣವೇ ಮದುವೆ ಮಂಟಪದ ನೆನಪಾಯಿತು. ಅಲ್ಲಿ ಮಾಧವನೇ ವರ, ತಾನೇ ವಧು, ಸಪ್ತಪದಿಯ ದೃಶ್ಯ. ಆಗ ಈ ಹುಡುಗ ಎಲ್ಲಿದ್ದ? ಗಂಡ ಬೇಕು ಎಂದು ಹೇಳಲು ಅವಳು ಬಾಯಿ ತೆರೆಯುವವಳೇ ಇದ್ದಳು. ಅಷ್ಟರಲ್ಲಿ ಹಸುಳೆ ಕೈಗಳ ಕೋಮಲ ಸ್ಪರ್ಶದ ಅನುಭವ. ಅಮ್ಮ ಅಮ್ಮ ಎಂಬ ಹೃದಯ ಕುಣಿಸುವ ಮೊದಲ ಕರೆ. ಮಗು ಮಗು ಎಂದು ಹೇಳ ಹೊರಟಳು. ಆದರೆ ನಾಲಗೆಯೇ ಏಳದು. ಪತಿಯೋ ಪುತ್ರನೋ ಎಂಬ ಜೀವ ಹಿಂಡುವ ತಾಕಲಾಟ. ಮನಸ್ಸಿನ ದ್ವಂದ್ವ ತೀವ್ರವಾಗತೊಡಗಿತು. ಗಂಡನ ಕೊರಳು ಕೊಯ್ಯಲೋ ಮಗನ ಕೊರಳು ಕೊಯ್ಯಲೋ? ಯಾರ ರಕ್ತ ಹರಿಸಲಿ, ಯಾರ ಪ್ರಾಣ ಹೀರಲಿ? ತಾಳಲಾರದ ತಲೆಸಿಡಿತ. ನಡುವೆ ಗದರಿಸುವ ಆಂತೋನಿಯ ಅಬ್ಬರ. ಜೊತೆಗೆ ಧೈರ್ಯ ಹೇಳುವ ಮಾಧವನ ಸ್ವರ. ಮರುಭೂಮಿಯ ಕಾದ ಮರಳ ಮೇಲೆ ವಿಲವಿಲನೆ ಒದ್ದಾಡುವ ಪ್ರಾಣಿಯಂತಾಗಿತ್ತು ಅವಳ ಸ್ಥಿತಿ. ಕೊನೆಗೊಮ್ಮೆ ಅರ್ಧ ಎಚ್ಚರದ ಸ್ಥಿತಿಯಲ್ಲಿ ಅವಳ ಬಾಯಿಂದ ಹೊರಟ ಶಬ್ದ ಮಗ. ಶಬ್ದ ಹೊರಬೀಳುತ್ತಿದ್ದಂತೆ ರಮೆಯ ದೇಹವೂ ಬುಡ ಕಡಿದ ಮರದಂತೆ ದೊಪ್ಪನೆ ನೆಲಕ್ಕೆ ಬಿತ್ತು. ಅಲ್ಲಿ ನಿಂತ ಜನಸ್ತೋಮ ತನ್ನ ದುಃಖವನ್ನು ಅದುಮಿಕೊಂಡು ಆ ಹೃದಯ ವಿದಾರಕ ದೃಶ್ಯ ನೋಡುತ್ತಿತ್ತು. ಯಾರೂ ಚಕಾರ ಎತ್ತಲಿಲ್ಲ. ಮಾಧವನೇ ಸಮಾಧಾನ ಹೇಳತೊಡಗಿದ. ಏಳು ರಮಾ, ಏಳು. ಹೀಗೆ ಹತಾಶಳಾದರೆ ಹೇಗೆ? ರಮೆ ನಿಧಾನವಾಗಿ ಕಣ್ಣು ತೆರೆದಳು. ಪುನಃ ಗಂಡನ ಮಾತು. ಏಳು ರಮಾ, ಶಂಕರನನ್ನು ಎತ್ತಿಕೋ, ಮನೆಗೆ ಹೋಗಿ ಸಮಾಧಾನ ಪಡಿಸು. ರಮೆ ಎದ್ದು ನಿಂತು ಮಗನನ್ನು ಪ್ರೀತಿಯಿಂದ ಎತ್ತಿಕೊಂಡಳು. ಅಷ್ಟರಲ್ಲಿ ಆಂತೋನಿಯ ಗರ್ಜನೆ ಕೇಳಿಬಂತು. ನಿಲ್ಲು, ನೀನು ಮನೆಗೆ ಹೋಗುವಂತಿಲ್ಲ. ಮರಣದಂಡನೆ ತಪ್ಪಿತು ಅಂದ ಮಾತ್ರಕ್ಕೆ ಎಲ್ಲ ಶಿಕ್ಷೆಗಳಿಂದ ರಿಯಾಯಿತಿ ಸಿಕ್ಕಿತು ಎಂದು ಅರ್ಥವಲ್ಲ. ನೀನು, ನಿನ್ನ ಮಗ, ಬಂಧನದಲ್ಲಿರುವ ಇವರೆಲ್ಲರೂ ನಿಮ್ಮ ಭ್ರಷ್ಟ ಧರ್ಮದಲ್ಲಿ ಎಷ್ಟೋ ಪಾಪ ಮಾಡಿದ್ದೀರಿ. ಈಗ ನಿಮ್ಮೆಲ್ಲರ ಪಾಪಕ್ಕೆ ತಕ್ಕ ಪ್ರಾಯಶ್ಚಿತ್ತವಾಗಬೇಕು. ಅದಕ್ಕೆ ಯೇಸುಸ್ವಾಮಿಗೆ ಶರಣಾಗುವುದೊಂದು ಬಿಟ್ಟು ಬೇರೆ ದಾರಿಯೇ ಇಲ್ಲ. ಆದ್ದರಿಂದ ಸದ್ದು ಮಾಡದೆ ಈಸಾಯಿಗಳಾಗಿ, ನೀವಾಗಿಯೇ ಆಗದಿದ್ದರೆ ಆ ಆಕಾಶದ ಕುರಿಗಾಹಿ ನಿಮ್ಮನ್ನು ಬಲಪೂರ್ವಕವಾಗಿ ತನ್ನ ಹಿಂಡಿಗೆ ಸೇರಿಸಿಕೊಳ್ಳುವುದು ನಿಶ್ಚಿತ. ಶ್ರದ್ಧೆಯಿಂದ ಬಂದರೆ ಸ್ವಾತಂತ್ರ್ಯ ಸಿಕ್ಕುತ್ತದೆ. ಒತ್ತಾಯದಿಂದ ಬಂದರೆ ದಾಸ್ಯದ ಶಿಕ್ಷೆ ಅನುಭವಿಸಬೇಕಾಗುತ್ತದೆ. ನನ್ನ ಈ ತೀರ್ಪನ್ನು ರಾಜಾಜ್ಞೆಯೂ ಬದಲಾಯಿಸಲಾರದು. ದಯೆಯ ವ್ಯಾಮೋಹಕ್ಕೆ ಒಳಗಾಗಿ ನಾನು ಸಹ ಬದಲಾಯಿಸುವುದಿಲ್ಲ. ಚೆನ್ನಾಗಿ ತಿಳಿಯಿರಿ. ಆಂತೋನಿಯ ಮಾತು ಮುಗಿಯುತ್ತಿದ್ದಂತೆಯೇ ಭಯಗ್ರಸ್ತ ಗುಂಪಿನಿಂದ ಧಿಕ್ಕಾರ ಎಂಬ ಕೂಗು ಕೇಳಿಬಂತು. ಯಾರು ಹೇಳಿದರು ಎಂಬುದು ಗೊತ್ತಾಗಲಿಲ್ಲ. ಪುನಃ ಅದೇ ಸ್ವರ. ಧಿಕ್ಕಾರ, ನೀನು ಇವರನ್ನು ಗುಲಾಮರ ಕಟ್ಟೆಯಲ್ಲಿ ಮಾರುವ ಸಲುವಾಗಿ ಸುಟ್ಟು ಹಾಕದೆ ಜೀವಂತವಾಗಿ ಇಟ್ಟಿರುವೆಯೇನು? ಧಿಕ್ಕಾರ, ನಿನಗೆ ಧಿಕ್ಕಾರ. ಯಾರೋ ದೀನ ದುರ್ಬಲರ ದನಿಯಾಗಿರದೆ ಅದು ಧೀರ ಗಂಭೀರ ಸ್ವರವಾಗಿತ್ತು. ಆಂತೋನಿ ತುಸು ಬೆಚ್ಚಿದ. ಆದರೂ ತಿರಸ್ಕಾರದಿಂದ ನುಡಿದ. ನಾನು ನಿಮ್ಮೆಲ್ಲರ ಸಾಕ್ಷಿ ಪುರಾವೆಗಳನ್ನು ಕೇಳಿಕೊಂಡೇ ಶಿಕ್ಷೆ ವಿಧಿಸಿದ್ದೇನೆ. ಹಿಂದುವಿರಲಿ, ಈಸಾಯಿ ಇರಲಿ, ಪುರುಷನಿರಲಿ ಅಥವಾ ಸ್ತ್ರೀ ಇರಲಿ, ನ್ಯಾಯದ ನಿಯಮ ಎಲ್ಲರಿಗೂ ಒಂದೇ. ಗ್ರಾಮಸ್ಥರ ಕಡೆಗೆ ತಿರುಗಿ ಆಂತೋನಿ ಆಢ್ಯತೆಯಿಂದ ಹೇಳಿದ. ಸತ್ಯ, ಧರ್ಮ ಮತ್ತು ರಾಜಾಜ್ಞೆ ಪಾಲಿಸುವುದರಲ್ಲಿ ನನ್ನ ಸೈನಿಕರೇ ಒಂದು ವೇಳೆ ತಪ್ಪು ಮಾಡಿದ್ದರೂ
ಬಂದಿಗಳಲ್ಲಿ ಯಾರಾದರೂ ಮುಂದೆ ಬಂದು ತಿಳಿಸಬಹುದು. ನಿಮ್ಮಂತೆಯೇ ಅವರಿಗೂ ಶಿಕ್ಷೆಯುಂಟು. ತಮ್ಮ ಮನಸ್ಸುಗಳಲ್ಲಿ ಇರುವುದನ್ನು ಹೇಳಬೇಕು ಎಂದು ಪ್ರತಿಯೊಬ್ಬನಿಗೂ ಅನ್ನಿಸಿತು. ಆದರೆ ಹೇಳುವ ಧೈರ್ಯ ಯಾರಿಗೆ? ಅವರ ಪೈಕಿ ಆಂತೋನಿಯ ಕಡೆ ಮೊದಲಿನಿಂದ ಕೆಂಗಣ್ಣಿನಿಂದ ನೋಡುತ್ತಿದ್ದ ಒಬ್ಬ ಆಚಾರ್ಯ ಇದ್ದ. ಕಾಲಿನಿಂದ ನೆಲಕ್ಕೆ ಬಡಿದು ಕೆನೆದಾಡುವ ತುಂಟ ಕುದುರೆಯಂತೆ ಅವನು ಆಗಾಗ ಹಾಸ್ಯ ಟೀಕೆಗಳ ಮೂಲಕ ತನ್ನ ಕೋಪ ತೋಡಿಕೊಳ್ಳುತ್ತಿದ್ದ. ಅವನಿಗೆ ಒಳ್ಳೆಯ ಅವಕಾಶ ಸಿಕ್ಕಿತು. ಮಾರ್ಮಿಕವಾಗಿ ಅವನೆಂದ, ಗೆಳೆಯ ಆಂತೋನಿ, ಪಾಪಿಗಳ ಧ್ವಂಸದಲ್ಲೇ ನಿನ್ನ ಆಯಸ್ಸು ಕಳೆಯಲಿ ಎಂಬುದು ಈ ಬ್ರಾಹ್ಮಣನ ಮುಕ್ತ ಆಶೀರ್ವಾದ. ಈ ಕನ್ಯಾಪುತ್ರ ಯೇಸುವೂ ಅವನಿಗೆ ಜನ್ಮವಿತ್ತ ಅವನ ಕನ್ಯೆ ಮೇರಿಯೂ ಧನ್ಯರು. ಯೇಸುವಿನ ಸತ್ಯಧರ್ಮಗಳೂ ಧನ್ಯ. ಇನ್ನು ಅವನ ಧರ್ಮಶಾಸನ ಧನ್ಯವಾಗದಿದ್ದೀತೆ. ನೀನು ನಿನ್ನ ಧರ್ಮಾಡಳಿತವೂ ಧನ್ಯ. ಅಯ್ಯ ಧನ್ಯ ಆಂತೋನಿ, ಜೀವಿಗಳನ್ನು ಕೊಲ್ಲಬಾರದು ಎಂಬ ಯೇಸುವಿನ ಆಜ್ಞೆಯನ್ನು ಪಾಲಿಸುವ ಸಲುವಾಗಿಯೇ ನೀನು ಇವರನ್ನು ಕೊಲ್ಲದೆ ಜೀವಂತ ಸುಡುತ್ತಿರುವೆ. ಪರಸ್ತ್ರೀ ಸಂಘ ಯೋಗ್ಯವಲ್ಲ ಎಂಬ ಯೇಸುವಾಣಿಯನ್ನು ಗೌರವಿಸಲು ನೀನು ಬಲಾತ್ಕರಿಸುವುದಿಲ್ಲ. ಅವರು ತಾವಾಗಿಯೇ ಮದುವೆಯಾಗುವಂತೆ ಅಧಿಕಾರ ಚಲಾಯಿಸುತ್ತಿ. ಎಂದೂ ಕಳ್ಳತನ ಮಾಡಬಾರದು ಎಂಬ ಯೇಸುವಾಣಿಯನ್ನು ಪಾಲಿಸಲು ನೀನು ದರೋಡೆ ಮಾತ್ರ ಮಾಡುತ್ತಿ. ಯಾರ ಕತ್ತೆಯನ್ನೂ ಒತ್ತಾಯದಿಂದ ಕಿತ್ತುಕೊಳ್ಳಬಾರದು ಎಂಬ ಯೇಸುವಿನ ಆದೇಶ ಸಾರ್ಥಕಗೊಳಿಸಲು ನೀನು ಅಶ್ವಶಾಲೆಗಳನ್ನು ಮಾತ್ರ ವಶಪಡಿಸಿಕೊಳ್ಳುತ್ತಿ. ಅಂತೆಯೇ ಜನರಿಂದ ಎಳ್ಳಷ್ಟೂ ಕಸಿಯಬೇಡ ಎಂಬುದನ್ನು ಪರಿಪಾಲಿಸಲು ಸ್ವಲ್ಪದರ ಬದಲು ಇಡೀ ರಾಜ್ಯವನ್ನೇ ಕಬಳಿಸಿಬಿಟ್ಟಿದ್ದೀಯೆ. ವಾ ಆಂತೋನಿ, ವಾ ವಾ! ಅಕ್ಷರಶಃ ಬೈಬಲ್ಲಿನ ವಾಕ್ಯಗಳ ಪಾಲನೆ. ಎಲ್ಲಕ್ಕಿಂತಲೂ ಮಿಗಿಲಾಗಿ ಕೆಟ್ಟದ್ದನ್ನು ಚರ್ಚಿಸಬೇಡ, ನ್ಯಾಯದಂಡ ಹಿಡಿಯಬೇಡ ಎಂಬುದಕ್ಕೆ ತಕ್ಕಂತೆ ನೀನು ಕೇವಲ ಅನ್ಯಾಯದಂಡ ಹಿಡಿದಿದ್ದಿ. ಸಾತ್ವಿಕ ಯಜ್ಞಯಾಗಾದಿಗಳನ್ನು ನಿಲ್ಲಿಸಲು ನೀನು ಆರಂಭಿಸಿರುವ ಈ ಘೋರ ನರಮೇಧದಲ್ಲಿ ಈ ಬ್ರಾಹ್ಮಣನನ್ನೂ ಆಹುತಿ ಕೊಟ್ಟುಬಿಡು. ಆಂತೋನಿ, ಈ ಪ್ರದೇಶದಲ್ಲಿ ನಿನ್ನ ಮತಪ್ರಚಾರ ತಡೆಗಟ್ಟಲು ನಾನು ಕೈಲಾದಷ್ಟೂ ಪ್ರಯತ್ನಿಸಿದೆ. ನೀನು ಎಷ್ಟೋ ಶಾಲೆಗಳನ್ನು ಆರಂಭಿಸಿದರೂ ನಾನು ನಿನ್ನ ಚಾಕರಿ ಸ್ವೀಕರಿಸಲಿಲ್ಲ. ಹಿಂದೂ ಪದ್ಧತಿಯಲ್ಲೇ ಶಿಕ್ಷಣ ಕೊಡಬೇಕೆಂದು ನಾನು ನಿನ್ನೊಡನೆ ಚರ್ಚಿಸಿದೆ. ನೆನ್ನೆಯ ಮಾಧವ ಮಗುವಿನ ಜನ್ಮದಿನೋತ್ಸವದಲ್ಲೂ ನಾನು ಭಾಗವಹಿಸಿದ್ದೆ. ನನ್ನನ್ನು ಬೆಂಕಿಗೆ ಹಾಕಲು ಇಷ್ಟು ಅಪರಾಧ ಸಾಲದೆ? ಹಾಗಾದರೆ ಕೇಳು, ನಾನು ಹಗಲು ರಾತ್ರಿ ದೇವರೇ, ಮ್ಲೇಚ್ಛರ ಈ ರಾಜ್ಯ ನಾಶವಾಗಲಿ, ರಾಷ್ಟ್ರಧರ್ಮದ ಖಡ್ಗ ವಿಜಯಿಯಾಗಲಿ ಎಂದು ಪ್ರಾರ್ಥಿಸುತ್ತೇನೆ. ಜನರ ಗುಂಪಿನಿಂದ ಪುನಃ ಧಿಕ್ಕಾರದ ಘೋಷಣೆ ಮೊಳಗಿತು. ಓಡಿ, ಹೊಡೆಯಿರಿ, ಶತ್ರುಗಳನ್ನು ಉರುಳಿಸಿ ಮುಂತಾದ ಸ್ವರಗಳು ಕೇಳಿಬಂದವು. ಆಂತೋನಿ ತಟ್ಟನೆ ಎದ್ದು ನಿಂತ. ಅವನ ಸೈನಿಕರು ಶಸ್ತ್ರಗಳನ್ನು ಸರಿಯಾಗಿ ಹಿಡಿದು ನಿಂತರು. ಹಿಡಿಯಿರಿ, ಹೊಡೆಯಿರಿ ಎಂಬ ಘೋಷಣೆಗಳಿಂದ ಜನರಲ್ಲಿ ಮೂಡಿದ್ದ ಆವೇಶ ಪೋರ್ಚುಗೀಸರ ಶಸ್ತ್ರಗಳ ಹೊಳಪು ನೋಡುತ್ತಲೇ ತಣ್ಣಗಾಯಿತು. ಚಿರಪರಿಚಿತ ಸಾಧುವರಿಯರು ಸಹ ಬಹಳ ಬಳಲಿದ್ದರೂ ಅಲ್ಲಿಯೇ ಇನ್ನೂ ಜೀವಂತರಾಗಿ ಇದ್ದರು. ಅವರ ಕೈಕಾಲುಗಳನ್ನು ಕಟ್ಟಲಾಗಿತ್ತು. ಜನಗಳ ಘೋಷಣೆ ಕೇಳಿ ಅವರೆಂದರು, ಅಯ್ಯ ತಮ್ಮಂದಿರೇ, ಇದೆಂಥ ಘೋಷಣೆ ನೀವು ಮಾಡುತ್ತಿರುವುದು? ಯಾರು ಶತ್ರು? ಜಗತ್ತಿನಲ್ಲಿ ಎಲ್ಲ ಆತ್ಮಗಳೂ ಒಂದೇ ಬ್ರಹ್ಮದ ಸ್ವರೂಪ. ಸಾಧುವಿನ ಬಾಯಿ ಮುಚ್ಚಿಸಲು ಆಂತೋನಿ ಮುಂದೆ ಹೊರಟ. ಆದರೆ ಅವರ ಹೇಳಿಕೆ ತನಗೇ ಅನುಕೂಲವಾಗಿದ್ದುದು ಗೊತ್ತಾಗಿ ಸುಮ್ಮನಾದ. ಸಾಧುವಿನ ಉಪದೇಶ ಸಾಗಿತು. ಬಂಧುಗಳೇ, ಸತ್ಯವಾಗಿ ಆಂತೋನಿಯಾಗಲಿ ಮ್ಲೇಚ್ಛರಾಗಲಿ ಶತ್ರುಗಳಲ್ಲ. ರಜೋಗುಣದಿಂದ ಹುಟ್ಟುವ ಕಾಮಕ್ರೋಧಗಳೇ ಮನುಷ್ಯನ ನಿಜವಾದ ಶತ್ರುಗಳು. ಆಂತೋನಿಯಾದರೋ ನಮ್ಮ ಸಹೋದರ. ಅವನು ತಪ್ಪು ಮಾಡಿದರೆ ತಿಳಿಸಿ ಹೇಳೋಣ.
ವೈರದಿಂದ ವೈರ ಅಳಿದೀತೆ. ಆಂತೋನಿಯ ಸೈನಿಕರಿಗೆ ಧಾನ್ಯದ ಅವಶ್ಯಕತೆ ಇದ್ದುದರಿಂದ ಲೂಟಿ ಮಾಡಿದರು ಅಷ್ಟೇ. ನೀವಾಗಿ ಕೊಟ್ಟಿದ್ದರೆ ಹಾಗೇಕೆ ಮಾಡುತ್ತಿದ್ದರು? ಅವರ ಕ್ರೋಧವನ್ನು ದಯೆಯಿಂದಲೇ ಗೆಲ್ಲಬೇಕು. ಅವರು ನಮ್ಮ ಹೆಣ್ಣು ಮಕ್ಕಳನ್ನು ಕೆಡಿಸಿದ್ದು ನಿಜಕ್ಕೂ ದುಃಖಕರ. ಅವರೇ ಅದನ್ನು ಒಪ್ಪಿಕೊಂಡಿದ್ದಾರೆ. ಆದರೆ ಅವರಿಗೆ ಶಿಕ್ಷೆ ವಿಧಿಸಲು ನೀವು ಯಾರು? ನೀವು ಪಾಪವನ್ನೇ ಮಾಡಿಲ್ಲವೋ? ಒಬ್ಬ ಪಾಪಿ ಇನ್ನೊಬ್ಬ ಪಾಪಿಯನ್ನು ಹೇಗೆ ಶಿಕ್ಷಿಸಬಲ್ಲ? ಇಂಥದೇ ಒಂದು ಪ್ರಸಂಗದಲ್ಲಿ ನಿಮ್ಮಲ್ಲಿ ಯಾರು ಪಾಪಿಯಲ್ಲವೋ ಅವರು ಮೊದಲು ಕಲ್ಲು ಎಸೆಯಿರಿ ಎಂದು ದೇವಪುತ್ರ ಯೇಸು ಹೇಳಿದ್ದನ್ನು ಜ್ಞಾಪಿಸಿಕೊಳ್ಳಿ. ಮಾನವರ ವಿಚಾರಣೆ ನಡೆಸಬಲ್ಲವನು ಈಶ್ವರನೊಬ್ಬನೇ. ದೇವರು ಮಾತ್ರ ಮನುಷ್ಯನ ಪಾಪದ ಲೆಕ್ಕ ಕೇಳಬಲ್ಲನು. ಆದ್ದರಿಂದ ಎಲ್ಲವನ್ನೂ ದೇವರಿಗೇ ಒಪ್ಪಿಸಿ. ಶಿಷ್ಟ ಜನರ ಮುಂದೆ ನನಗೆ ಆಂತೋನಿ ಕೊಟ್ಟಿರುವ ಶಿಕ್ಷೆಯಿಂದ ನಾನು ಬಹಳ ಮನನೊಂದಿದ್ದೇನೆ ನಿಜ. ಆದರೆ ನಿಮ್ಮ ಕೋಪದಿಂದ ನನಗೆ ಇನ್ನೂ ಹೆಚ್ಚು ದುಃಖವಾಗುತ್ತಿದೆ. ಬಂಧುಗಳೇ, ಯಾರಾದರೂ ಒಂದು ಕೆನ್ನೆಗೆ ಹೊಡೆದರೆ ಅದನ್ನು ಹಿಂದಿರುಗಿಸುವುದರ ಬದಲು ಇನ್ನೊಂದು ಕೆನ್ನೆ ಮುಂದೆ ಮಾಡುವುದೇ ಅಹಿಂಸೆಯ ಪರಮಧರ್ಮ. ಯುಗ ಯುಗದಲ್ಲೂ ಎಲ್ಲ ಭಾಷೆಗಳಲ್ಲೂ ವೇದಗಳ ಸಾಲು ಸಾಲಿನಲ್ಲೂ ನೀಡಿರುವ ಉಪದೇಶ ಇದೇ ಅಲ್ಲವೇ? ಒಂದು ಪೆಟ್ಟಿನಿಂದ ಒಬ್ಬ ಜೀವಿ ಸಾಯಬಹುದು, ಆದರೆ ಮರುಪೆಟ್ಟಿನಿಂದ ಸೇಡಿನ ಮನೋಭಾವದಿಂದ ಲಕ್ಷಾಂತರ ಜನರು ಸಾಯುತ್ತಾರೆ. ಆಘಾತದ ನಂತರ ಪ್ರತ್ಯಾಘಾತ ಮಾಡದಿದ್ದರೆ ಆಘಾತದ ಕ್ರಿಯಾಶಕ್ತಿ ಸೀಮಿತಗೊಳ್ಳುತ್ತದೆ. ಏಕೆಂದರೆ ಅತೃಣೇ ಪತಿತೋ ವಹ್ನಿ ಸ್ವಯಮೇವ ಉಪಶಮ್ಯತಿ. ಇದು ಶಾಶ್ವತ ಸಿದ್ಧಾಂತ. ಆದ್ದರಿಂದ ಶತ್ರುವನ್ನು ಕ್ಷಮಿಸುವುದು ಮತ್ತು ಬಿಡುಗಡೆ ಮಾಡುವುದೇ ನಿಜವಾದ ಪವಿತ್ರ ಪುರುಷಾರ್ಥ. ಸ್ವರಕ್ಷಣೆಗೆಂದು ಪ್ರತ್ಯಾಘಾತದ ಪಾಪ ಮಾಡಿದರೂ ನರಕವೇ ಗತಿ. ಬಾಂಧವರೇ, ಇಲ್ಲಿ ಕೇಳಿ. ಜಯೋ ವೈರಂ ಪ್ರಸವತಿ ದುಃಖಂ ಶೇತೆ ಪರಾಜಿತಃ ಉಪಸಂತಃ ಸುಖಂ ಶೇತೆ ಹಿತ್ವಾ ಜಯ ಪರಾಜಯೋಃ. ಈ ಶಾಂತಿ ಪಾಠ ಮರೆಯದಿರಿ. ಇದನ್ನು ನೀವೆಲ್ಲರೂ ಪಾಲಿಸಲೇಬೇಕು. ಆಗಲೇ ಜಗತ್ತಿನಲ್ಲಿ ಶಾಂತಿ ನೆಲೆಸಬಲ್ಲದು. ಪೋರ್ಚುಗೀಸರ ಶಸ್ತ್ರಗಳ ಖಣಖಣನಾದದಿಂದ ಮೊದಲೇ ಭಯಕಂಪಿತರಾಗಿದ್ದ ಜನರಿಗೆ ಒಂದು ಸಿದ್ಧಾಂತದ ಆಸರೆ ಬೇಕಾಗಿತ್ತು. ಈ ಶಾಂತಿ ಸಂದೇಶ ಅವರಿಗೆ ಮುಕ್ತಿ ಮಂತ್ರದಂತೆ ಒದಗಿ ಬಂತು. ಆ ಸಾಧುವಿನ ಹೆಸರು ಯಾರಿಗೂ ಗೊತ್ತಿಲ್ಲದಿದ್ದುದರಿಂದ ಎಲ್ಲರೂ ಅವರನ್ನು ಅನಾಮಿ ಬಾಬಾ ಎಂದೇ ಕರೆಯುತ್ತಿದ್ದರು. ಅನಾಮಿ ಬಾಬಾ ಕಿ ಜೈ ಎಂಬ ಘೋಷಣೆ ನೂರಾರು ಕಂಠಗಳಿಂದ ಮೊಳಗಿ ಮುಗಿಲು ಮುಟ್ಟಿತು. ಆಗ ಆಂತೋನಿಯೂ ಪ್ರಸನ್ನನಾಗಿ ಹೇಳಿದ, ಸರಿಯಾಗಿ ಹೇಳಿದಿರಿ ಸಾಧು ಮಹಾರಾಜ್. ಈ ಶುಭ ಕಾರ್ಯವನ್ನು ಪೂರೈಸಲು ನಿಮಗಿಂತ ಚೆನ್ನಾಗಿ ನೆರವಾಗುವವರು ಇನ್ನಾರಿದ್ದಾರು? ಸಾಕ್ಷಾತ್ ಶತ್ರುವೇ ಪ್ರಶಂಸೆ ಮಾಡಿದ ಮೇಲೆ ಕೇಳುವುದೇನಿದೆ? ಆ ಮಹಾತ್ಮರ ಮಾನ್ಯತೆ ಇನ್ನೂ ಹೆಚ್ಚಿತು. ಪುನಃ ಅವರ ಜಯ ಜಯಕಾರ ಆರಂಭವಾಯಿತು. ಆಗ ಆ ಜಯ ಜಯಕಾರವನ್ನೂ ಮೀರಿಸುವಂತೆ ಆಂತೋನಿಗೆ ಧಿಕ್ಕಾರ ಹಾಕುವ ಸದ್ದು ಮೊಳಗಿತು. ತರುಣ ಕಂಠವೊಂದು ನುಡಿಯಿತು, ಎಂಥ ದುರ್ದೈವ! ಅಂಜುಕುಳಿಗಳ ನಡುವೆ ಹೇಡಿತನವನ್ನೇ ಪುರುಷಾರ್ಥ ಎನ್ನುವವರಿಗೆ ಜಯಕಾರವೇ? ಛೀ ಛೀ! ಕರ್ಮಹೀನತೆಗೆ ಸತ್ಕರ್ಮದ ವೇಷ ತೊಡಿಸಿ ಅಕರ್ಮಣ್ಯತೆಯ ಬಗ್ಗೆ ಜನರಿಗಿರುವ ಅಲ್ಪ ಸ್ವಲ್ಪ ಲಜ್ಜೆಯನ್ನೂ ಕೆಡಿಸುವವರಿಗೆ ಜಯಕಾರವೇ? ಇದರಿಂದ ಹೇಡಿಗಳಿಗೆ ಮತ್ತು ಕ್ರೂರ ಅತ್ಯಾಚಾರಿ ಪೋರ್ಚುಗೀಸರಿಗೆ ಮಾತ್ರ ಆನಂದ. ಇನ್ನು ಆ ಪರಕೀಯರೇ ಅಜಾತ ಶತ್ರುಗಳಾಗುವುದರಲ್ಲಿ ಅಚ್ಚರಿಯೇನು? ಶಕ್ತಿವಂತರಾಗಿ ನಾವು ಕಳ್ಳರನ್ನು ಹಿಡಿದು ಶಿಕ್ಷಿಸಿದರೆ ನರಕಕ್ಕೆ ಹೋಗುತ್ತೇವೆಯೇ? ಇಂಥ ಉಪದೇಶ ಹೇಳುವ ಸಾಧು ಕಳ್ಳರ ಜಗದ್ಗುರುವೇ ಸರಿ. ಈ ಸಾಧುವಿನ ಕಮಾಲೇ ಕಮಾಲು. ದೇಶಕ್ಕೆ ಹತ್ತಿರುವ ಶತ್ರುಗಳ ಕ್ರೋಧಾಗ್ನಿ ಆರಿಸುವುದರ ಬದಲು ನಮ್ಮ ಅಡಿಗೆಯ ಒಲೆಯಲ್ಲಿ ಅಳಿದುಳಿದ ಕಿಡಿಯನ್ನೂ ಆರಿಸಲು ಬಂದಿದ್ದಾನೆ. ಆಹಾ ಸದ್ಗುರು, ನೀನೇ ಧನ್ಯ. ಇದುವರೆಗೆ ತಣ್ಣಗೆ ಹೆಪ್ಪುಗಟ್ಟಿದ್ದ ಜನರ ನರನಾಡಿ ಇದೀಗ ಅಲ್ಪ ಸ್ವಲ್ಪವಾದರೂ ಬಿಸಿಯಾಗತೊಡಗಿತ್ತು.
ಆ ಅಲ್ಪ ಶಾಖಕ್ಕೇ ನಿನ್ನ ಕೋಮಲ ಹೃದಯ ಕರಗಿ ಹೋಯಿತು. ಆದರೆ ಮಹಾಸ್ವಾಮಿ, ಉರಿಯುವ ಪಂಜಿನಿಂದ ಕಿಚ್ಚಿಟ್ಟು ಮಠ ಮಂದಿರಗಳನ್ನೂ ಮನೆ ಮಹಲುಗಳನ್ನೂ ಹೆಂಗಸರು ಮಕ್ಕಳನ್ನೂ ಬೂದಿ ಮಾಡುತ್ತಿರುವ ಹಿಂಸಾಚಾರದ ಬಿಸಿ ನಿನಗೆ ತಾಗಲಿಲ್ಲವೇ? ಹಾಗೆ ತಾಗಿದ್ದರೆ ಅಹಿಂಸೆಯ ಶ್ರೇಷ್ಠತೆಯ ಪಾಠ ಆ ದುಷ್ಟರಿಗೆ ಬೋಧಿಸು. ಹಾಗೆ ಮಾಡಿದರೆ ನೀನು ಜೀವಸಹಿತ ಉಳಿಯುತ್ತೀಯಾ? ಅಹಿಂಸೆ ಮತ್ತು ಅಪ್ರತೀಕಾರದ ಉಪದೇಶ ಆ ಕ್ರೂರಿ ತೋಳಗಳಿಗೆ ಹೇಳುವುದು ಬಿಟ್ಟು ಈ ಬಡಪಾಯಿ ಕುರಿಮಂದೆಗೇಕೆ ಹೇಳುತ್ತಿರುವೆ? ಅಯ್ಯ ಸಾಧು, ನಿನ್ನಲ್ಲಿ ಶಕ್ತಿ ಇದ್ದರೆ ಮೊದಲು ಆ ಅತ್ಯಾಚಾರಿಗಳಿಗೆ, ನರಹಂತಕರಿಗೆ ಕೈ ಇಳಿಸುವಂತೆ ಹೇಳು. ಅದರಲ್ಲಿ ಜಯ ಸಿಕ್ಕಿದರೆ ಆಮೇಲೆ ಹಿಂಸಾಚಾರಕ್ಕೆ ಒಳಗಾದ ಈ ಬ್ರಾಹ್ಮಣರಿಗೆ, ಅತ್ಯಾಚಾರಕ್ಕೆ ಬಲಿಯಾದ ನಮ್ಮ ತಾಯಿ ತಂಗಿಯರಿಗೆ ಸೇಡಿನ ಭಾವನೆ ಬಿಟ್ಟು ಬಿಡಬೇಕೆಂಬ ಉಪದೇಶ ಮಾಡು. ಸಾಧುವರಿಯರು ತಮ್ಮ ಮನಃಶಾಂತಿ ಕೆಡಿಸಿಕೊಳ್ಳದೆ ಹೇಳಿದರು, ಅರೆ, ಇದೆಲ್ಲ ಅಜ್ಞಾನಿ ಮಕ್ಕಳಾಡುವ ಮಾತು. ಈ ವಿಧರ್ಮೀಯರು ಅತ್ಯಾಚಾರಿಗಳಲ್ಲ, ಸಾಕ್ಷಾತ್ ಭಗವಂತನೇ ಇವರ ರೂಪದಲ್ಲಿ ಬಂದು ನಮ್ಮ ಪೂರ್ವಕರ್ಮಗಳಿಗೆ ಶಿಕ್ಷೆಯ ರೂಪದಲ್ಲಿ ಫಲ ನೀಡುತ್ತಿದ್ದಾನೆ. ಭಲೆ ಭಲೆ, ಎಂಥ ಸೊಗಸಾದ ಯುಕ್ತಿವಾದ! ಗುಂಪಿನ ಮೂಲೆಯಿಂದ ಅಣಕದ ನಗೆ ಎದ್ದಿತು. ನಿಮ್ಮ ಈ ಯುಕ್ತಿವಾದದ ಪ್ರಕಾರವಾಗಿಯೇ ಭಗವಂತನು ನಮ್ಮ ಸೇಡಿನ ರೂಪದಿಂದ ಈ ಪಶುಗಳಿಗೆ ಶಿಕ್ಷೆ ಕೊಡಲು ಬಯಸಿದ್ದಾನೆ ಎಂದೇಕೆ ಹೇಳಬಾರದು? ಜನರ ಹಣ ಕದಿಯಲು ಕಳ್ಳರನ್ನು ನೇಮಿಸುವ ದೇವರು ಆ ಕಳ್ಳರನ್ನು ಹಿಡಿಯಲು ಒಳ್ಳೆಯವರಿಗೂ ಪ್ರೇರಣೆ ಕೊಡುವುದಿಲ್ಲವೇ? ಆ ಧ್ವನಿ ಇನ್ನೂ ಜೋರಾಯಿತು. ಬಂಧುಗಳೇ, ಏನು ನೋಡುತ್ತೀರಿ? ಮುಂದೆ ನುಗ್ಗಿ, ಮೇಲೆ ಬೀಳಿ, ಒಬ್ಬರನ್ನೂ ಉಳಿಸಬೇಡಿ. ಈ 30 ಜನ ಯಾವ ಲೆಕ್ಕ? ನೀವು 300 ಜನ ಷಂಡರೇನು? ಹೊರಡಿ, ಹೋರಾಡಿ. ಹರಹರ ಮಹಾದೇವ್, ಹರಹರ ಮಹಾದೇವ್. ಇನ್ನೊಂದು ದಿಕ್ಕಿನಿಂದಲೂ ಅದರ ಪ್ರತಿಧ್ವನಿ ಕೇಳಿಬಂತು. ಆ ರಣಘೋಷ ಕೇಳುತ್ತಲೇ ಭಯಚಕಿತನಾದ ಆಂತೋನಿಯ ದೇಹದ ರೋಮರೋಮವೂ ನಿಮಿರಿ ನಿಂತಿತು. ಪ್ರತಿ ಸವಾಲು ಹಾಕುವ ಆ ಸಮರಗರ್ಜನೆಯನ್ನು ಅವನು ಕೇಳುತ್ತಿದ್ದುದು ಇದೇ ಮೊದಲ ಬಾರಿ.